ಸ್ನೇಹಿತರೆ, ನಿಶ್ಚಿಂತೆಯಿಂದ ಇರೋಣ. ಗಿಡ ಮರಗಳು ಎಂದೂ ಉದುರಿದ ಹೂ ಎಲೆಗಳ ಬಗ್ಗೆ ಚಿಂತಿಸೋದಿಲ್ಲ. ಬದಲಿಗೆ ಮತ್ತೆ ಮತ್ತೆ ಹೊಸತನ್ನ ಅರಳಿಸುವುದರಲ್ಲೇ ಮಗ್ನವಾಗಿರುತ್ತವೆ. ಹಾಗೆ ಕಳೆದುಕೊಂಡ ಬಗ್ಗೆ ಚಿಂತಿಸುವುದಕ್ಕಿಂತ ಹೊಸತನ್ನ ಪಡೆಯೋದರ ಬಗ್ಗೆ ಚಿಂತನೆ ನಡೆಸೋಣ. ಯಾರ ಚಿಂತನೆ ಶ್ರೇಷ್ಠವಾಗಿರುತ್ತೋ ಅವರ ಸಾಧನೆಯೂ ಶ್ರೇಷ್ಠವಾಗಿರುತ್ತದೆ. ಯಾರ ಚಿಂತನೆ ಕಳಪೆಯಾಗಿರುತ್ತೋ ಅವರ ನಡವಳಿಕೆಯು ಕಳಪೆ ಮಟ್ಟದ್ದೇ ಆಗಿರುತ್ತದೆ. ಬೆಟ್ಟದಿಂದ ಕೆಳಗಿಳಿಯುವಾಗ 1 ಹೆಜ್ಜೆ ಇಟ್ಟರೆ 4 ಹೆಜ್ಜೆ ಹಾರುತ್ತಾ ಇಳಿಯುವಂತಾಗುತ್ತದೆ. ಅದೇ ಬೆಟ್ಟ ಹತ್ತುವಾಗ 1 ಹೆಜ್ಜೆಯ ಬಳಿಕ ಇನ್ನೊಂದು ಹೆಜ್ಜೆ ಇಡಬೇಕೆಂದರೂ ಉಸಿರು ಬಿಗಿಯಾಗಿ ಕಷ್ಟಪಡಬೇಕಾಗುತ್ತದೆ. ಹಾಗೆ ದುರ್ಮಾರ್ಗ ಬೆಟ್ಟದಿಂದ ಇಳಿದಂತೆ ಹಾರಿಸುತ್ತಾ ಬಹುಬೇಗ ಸೋಲಿನ ತಳವನ್ನು ತಲುಪಿಸುತ್ತದೆ. ಸನ್ಮಾರ್ಗ ಬೆಟ್ಟ ಹತ್ತಿದಂತೆ ಕಠಿಣತೆಯಿಂದ ಎತ್ತರದ ಯಶಸ್ಸನ್ನು ಕರುಣಿಸುತ್ತದೆ. ಸಮುದ್ರದಲ್ಲಿ ಸ್ನಾನಕ್ಕೆ ಅಂತ ಬೇರೆ ತೆರೆಗಳಿರೋದಿಲ್ಲ. ಬಂದ ತೆರೆಗೆ ತಲೆಯೊಡ್ಡಿ ಸ್ನಾನ ಮುಗಿಸಬೇಕು. ಹಾಗೆ ಬದುಕಿನಲ್ಲಿ ಖುಷಿಗೆಂದೇ ಬೇರೆ ದಿನಗಳಿರೋದಿಲ್ಲ. ಎಲ್ಲ ದಿನದಲ್ಲೂ ಖುಷಿ ಪಡಲು ಸಾಧ್ಯವಾಗುತ್ತದೆ. ಅದನ್ನು ಅನುಭವಿಸುವ ಮನಸ್ಸು ನಮಗಿರಬೇಕು. ಖುಷಿಯಲ್ಲಿರಲು ಸರಳ ಉಪಾಯವಿದೆ. ಇನ್ನೊಬ್ಬರು ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೋ, ಏನು ಮಾತನಾಡುತ್ತಾರೋ ಎಂಬುದನ್ನು ಗಮನಿಸದೇ ಇರೋದು, ಹಾಗೂ ಇನ್ನೊಬ್ಬರ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸುವುದಾಗಲಿ ಮಾತನಾಡುವುದಾಗಲಿ ಮಾಡದೇ ಇರೋದು. ಇಷ್ಟು ಮಾಡುವವರಲ್ಲಿ ಖುಷಿ ಸದಾ ಸುತ್ತಾಡುತ್ತಲೇ ಇರುತ್ತದೆ. ಇಂದು ಯಾವುದನ್ನೂ ಯೋಚಿಸದೆ ನಂಬುವಂತಿಲ್ಲ. ಸ್ವತಃ ಕಂಡರೂ ಕೇಳಿಸಿಕೊಂಡರೂ ಹೀಗೆ ಎಂದು ತೀರ್ಮಾನಿಸುವಂತಿಲ್ಲ. ಯಾಕೆಂದರೆ ಪ್ರತಿಯೊಂದು ಘಟನೆಯ ಹಿಂದೆಯೂ 3 ಕಥೆಗಳು ಸೃಷ್ಟಿಯಾಗಿರುತ್ತವೆ. ಒಂದು ಈಚೆಯವರದ್ದು, ಇನ್ನೊಂದು ಆಚೆಯವರದ್ದು, ಹಾಗೂ ಮತ್ತೊಂದು ಸತ್ಯವಾದದ್ದು. ಸಂಬಂಧಗಳು ಯಾವತ್ತೂ ಸಹಜವಾಗಿ ಸಾಯೋದಿಲ್ಲ. ದ್ವೇಷವೋ ತಪ್ಪು ಕಲ್ಪನೆಯೋ ಅನುಮಾನವೋ ಹೊಂದಿ ನಾವೇ ಸಾಯಿಸಿ ಬಿಡುತ್ತೇವೆ. ವಿಚಿತ್ರ ಅಂದರೆ ಅಸೂಯೆಯೂ ಬಹಳಷ್ಟು ಸಾರಿ ಸಂಬಂಧವನ್ನು ಸಾಯಿಸುತ್ತದೆ. ಸಂಬಂಧ ಕೆಟ್ಟರೂ ಸಂಪರ್ಕ ಕಡಿದುಕೊಳ್ಳಬೇಕೆಂದಿಲ್ಲ. ನೀರು ಎಷ್ಟೇ ಕೆಟ್ಟದ್ದಿರಲಿ, ಕುಡಿಯಲು ಆಗದಿದ್ದರೆ ಬೆಂಕಿಯನ್ನಾದರೂ ನಂದಿಸಲು ಸಾಧ್ಯವಾಗುತ್ತಲ್ಲ. ಯಾರೋ ನಮ್ಮನ್ನ ಸ್ನೇಹ, ಪ್ರೀತಿ, ಗೌರವದಿಂದ ನೋಡಿಕೊಳ್ಳುತ್ತಾರೆ ಎಂದರೆ ಅದು ಅವರ ಹೃದಯದ ಮೌಲ್ಯವೇ ಹೊರತು ನಾವು ಒಳ್ಳೆಯವರೆಂಬುದಕ್ಕೆ ಅದು ಮಾನದಂಡವಾಗಿರೋದಿಲ್ಲ. ಇನ್ನೊಬ್ಬರ ಶಕ್ತಿಯೊಂದಿಗೆ ಹೋರಾಡಬೇಕೇ ಹೊರತು ಇನ್ನೊಬ್ಬರ ದೌರ್ಬಲ್ಯದಿಂದಲ್ಲ. ಯಾಕೆಂದರೆ ಯಶಸ್ಸು ನಮ್ಮ ಪರಿಶ್ರಮದಲ್ಲಿದೆಯೇ ಹೊರತು ಇನ್ನೊಬ್ಬರ ಸೋಲಿನಲ್ಲಲ್ಲ. ಎಣಿಸಿದ್ದನ್ನು ಸಾಧ್ಯವಾಗಿಸುವುದಕ್ಕೆ ಶಕ್ತಿ ಬೇಕು. ಅಸಾಧ್ಯವನ್ನು ಸಾಧ್ಯವಾಗಿಸುವುದಕ್ಕೆ ಆತ್ಮವಿಶ್ವಾಸ ಬೇಕು. ಇದೆಲ್ಲವನ್ನ ಚಿಂತನೆಯಿಂದ ಅರಿತು ನಿಶ್ಚಿಂತೆಯಿಂದ ಇರೋಣ. ಹೌದು, ಇದು 13ನೆಯ ಓಂಕಾರ. ನಿಮಗೊಂದು ನಮಸ್ಕಾರ. ನಾನು ಓಂ ಗಣೇಶ್ ಉಪ್ಪುಂದ.